ನಂತರ ಗುಲ್ಬರ್ಗ ಜಿಲ್ಲೆಯ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುವುದೆಂದರೆ ದಿನಾಂಕ 23/2/2026 ಚಿತ್ತಾಪುರ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ನಮ್ಮ ವಿಶ್ವಗುರು ಶಿಕ್ಷಣ ಸಂಸ್ಥೆಯ ಹೆಸರಲ್ಲಿ ನೀಡ್ತಕ್ಕಂಥ ವಿವಿಧ ಶಾಲೆಗಳ ಒಂದು 16ನೇ ವಾರ್ಷಿಕೋತ್ಸವ ಸುಸಂದರ್ಭದಲ್ಲಿ ಶತಮಾನದ ಸಂತರು ನಡೆದಾಡುವ ದೇವರೆಂದೇ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಕೊಪ್ಪಳದ ಶ್ರೀ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ತಾಲೂಕಾ ಕೇಂದ್ರಕ್ಕೆ ಮೊಟ್ಟ ಮೊದಲನೇ ಸಲಕ್ಕೆ ಆಗಮಿಸಿದ್ದಾರೆ. ಅವರ ಒಂದು ಆಶೀರ್ವಚನವನ್ನು ನಮ್ಮ ಶಾಲೆಯಲ್ಲಿ ಏರ್ಪಡಿಸಿರುವುದರಿಂದ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆ ಪ್ರವಚನ ಕಾರ್ಯಕ್ರಮ ಉದ್ಘಾಟನೆ ಮಾಡುವ ಮುಖಾಂತರ ಪ್ರಾರಂಭಗೊಂಡು ಸುಮಾರು 1.5 ಗಂಟೆ ನಿರಂತರವಾಗಿ ಸಾರ್ವಜನಿಕರಿಗೆ ಒಂದು ಹಿತನುಡಿಗಳನ್ನು ನೀಡತಕ್ಕಂಥ ಸಮಯ ಕೂಡಿ ಬಂದಿರುವುದರಿಂದ ಗುಲ್ಬರ್ಗ ಜಿಲ್ಲೆಯ ಪ್ರತಿಯೊಂದು ಗ್ರಾಮದಿಂದ ತಾಲೂಕಿನ ಪ್ರತಿಯೊಂದು ಗ್ರಾಮಗಳಿಂದ ಬಂದು ಶ್ರೀಯವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಕ್ಕೆ ತಾಲೂಕಿನ ಮತ್ತು ಜಿಲ್ಲೆಯ ಸಾರ್ವಜನಿಕರಲ್ಲಿ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಮತ್ತು ಸಮಾಜದ ಪರವಾಗಿ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಈ ಒಂದು ಕಾರ್ಯಕ್ರಮ ನಮ್ಮ ಸಂಸ್ಥೆ MB ಪಾಟೀಲ್ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಇರ್ತಕ್ಕಂಥ ಅಂದ್ರೆ ಕೇಂದ್ರ ಸ್ಥಾನದಲ್ಲಿ ಚಿತ್ತಾಪುರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಸ್ಟೇಡಿಯಂ ಎದುರುಗಡೆ MB ಪಾಟೀಲ್ ಪಬ್ಲಿಕ್ ಸ್ಕೂಲ್ ಶಾಲೆ ಇದೆ. ಆ ಶಾಲೆ ಆವರಣದಲ್ಲಿ ಸುಮಾರು 2.5-3 ಎಕರೆದಲ್ಲಿ ಒಂದು ಪೆಂಡಲನ್ನು ತಯಾರು ಮಾಡೋದ್ರ ಮುಖಾಂತರ ಸುಮಾರು 5-6 ಸಾವಿರ ಜನರು ಕೂಡ ಕೂತ್ಕೊಳ್ಳುವಂತ ವ್ಯವಸ್ಥೆ ಸಾರ್ವಜನಿಕ ಪರವಾಗಿ ಮಾಡಿರೋದ್ರಿಂದ ಈ ಒಂದು ಸದುಪಯೋಗವನ್ನು ಸಾರ್ವಜನಿಕರು ಸದ್ಭಕ್ತರು ಪಡೆದುಕೊಳ್ಬೇಕಂತ ಕೇಳಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀವಿ. ನಮ್ಮ ಶಾಲೆಯ ಕಾರ್ಯಕ್ರಮ ಪ್ರತಿ ವರ್ಷ ಆಕ್ಚುಲಿ ನಾವು ಮಾರ್ಚಲ್ಲೇ ನಾವು ವಾರ್ಷಿಕೋತ್ಸವ ಆಚರಣೆ ಮಾಡ್ತೀವಿ. ಈ ವಾರ್ಷಿಕೋತ್ಸವ LKG ಇಂದ ಹಿಡ್ಕೊಂಡ್ಬಿಟ್ಟು ಕೂಡ 12ನೇ ತರಗತಿ ಅಂದ್ರೆ ಡಿಗ್ರಿವರೆಗೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಒಂದು ವಾರ್ಷಿಕೋತ್ಸವ ಸಮಾರಂಭ ಮಾರ್ಚಲ್ಲೇ ಮಾಡ್ತಿದ್ವಿ. ಆದರೆ ಅನಿವಾರ್ಯ ಕಾರಣವಾಗಿ ಸ್ವಾಮೀಜಿಯವರ ಆ ಕಾರ್ಯಕ್ರಮಕ್ಕೆ ಉದ್ಘಾಟನಕರಾಗಿ ಆಹ್ವಾನಿಸಿರುವುದರಿಂದ ಅವರು ಕೂಡ ಆ ಉದ್ಘಾಟನೆಗೆ ಆಹ್ವಾನಿತರಾಗಲು ಒಪ್ಪಿಕೊಂಡಿರುವುದರಿಂದ ಆ ಕಾರ್ಯ ಸ್ವಲ್ಪ ಮಾಡುವ ಮುಖಾಂತರ ದಿನಾಂಕ 23ಕ್ಕೆ ನಮ್ಮ ಶಾಲೆ ವಾರ್ಷಿಕ ಉತ್ಸವವನ್ನು ಕೂಡ ಅವರೇ ಉದ್ಘಾಟನೆ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಸಚಿವರು ಆದ್ಮೇಲೆ ಪ್ರಿಯಾಂಕಾ ಖರ್ಗೆ ಅವರು ಆ ಕಾರ್ಯಕ್ರಮ ಜಂಟಿಯಾಗಿ ಸ್ವಾಮೀಜಿಯವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಸೇರಿ ಜಂಟಿಯಾಗಿ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿಕ್ಕೆ ನಾವು ಮನವಿ ಮಾಡಿದ್ದೇನೆ. ಹಾಗಾಗಿ ತಾಲೂಕಿನ ಸ್ವಾಮೀಜಿಯವರು ನಮ್ಮ ಪರಮ ಗುರುಗಳಾದಂತಹ ಸದ್ಗುರು ವಿಶ್ವರಾಜ್ಯರ ಪೀಠಾಧಿಪತಿಗಳಾದಂಥ ಶ್ರೀ ಗಂಗಾಧರ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮುಖಾಂತರ ಎಲ್ಲರೂ ಕೂಡ ಆಶೀರ್ವಾದನ ಪಡೆಯಿರಿ ಅಂತ ಹೇಳಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ. ಇವತ್ತು ನಾವು ಗವಿಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಚಿತ್ತಾಪುರಕ್ಕೆ ಯಾಕೆ ಕರೆಸಬೇಕಾಗಲಿಕ್ಕೆ ಒಂದು ಸಾರ್ವಜನಿಕರ ಅಭಿಪ್ರಾಯ ಬಂತು. ನಮ್ದು ಕೂಡ ಒಂದು ಶಿಕ್ಷಣ ಸಂಸ್ಥೆ ಆಗಿರುವುದರಿಂದ ತಾಲೂಕಿನ ಹೆಚ್ಚಿನ ಜನರು ಕೂಡ ಅಪೇಕ್ಷೆ ಏನಾಗಿದೆ ಅಂತ ಕೇಳಿದ್ರೆ ಅದು ನಡೆದಾಡುವ ಶರಣರು ಶತಮಾನ ಸಂತರು ಹೆಸರುವಾಸಿ ಯಾಕೆ ಬಂದಂತ ಕೇಳಿದ್ರೆ ಇಡೀ ಅವರ ಜೀವನ ಸಾರ್ವಜನಿಕ ಜೀವನಕವಾಗಿ ಮುಟ್ಬಿಟ್ಟಂತ ಮಠ ಇಡೀ ಕರ್ನಾಟಕ ರಾಜ್ಯದಲ್ಲಿ 2ನೇ ಸ್ಥಾನ 1ನೇ ಸ್ಥಾನ ಅಂದು ಕೂಡ ಏನು ತಪ್ಪಾಗಲಿಕ್ಕಿಲ್ಲ. ಸುಮಾರು 20,000 ವಿದ್ಯಾರ್ಥಿನಿಯರಿಗಾಗಿ ಫ್ರೀ ಎಜುಕೇಶನ್ ಕೊಡೋದ್ರ ಮುಖಾಂತರ ಫ್ರೀ ವಸತಿ ನಿಲಯ ಮಾಡ್ತಕ್ಕಂಥ ಸಂಸ್ಥೆಗಳಲ್ಲಿ ಇದ್ರೆ ಅದು 2ನೇ ಸಂಸ್ಥೆ ಅಂತ ಹೇಳೋದು ಕೂಡ ಏನು ತಪ್ಪಾಗಲಿಕ್ಕಿಲ್ಲ. ಅಂತ ಒಂದು ಸಂಸ್ಥೆ ನಡೆಸಿಕೊಂಡಂತ ದಾರಿ ನಮ್ಮ ತಾಲೂಕಿಗೆ ಬಂದು ನಮ್ಮ ಸಂಸ್ಥೆಗೆ ಬಂದು ಅವ್ರು ಏನಾದ್ರು ಕೂಡ ಆಶೀರ್ವಾದ ಮಾಡಿದಾದರೆ ಇಲ್ಲಿನ ಜನರಿಗೆ ಕೂಡ ಒಂದು ಮನ ಪರಿವರ್ತನೆ ಆಗೋದ ಮುಖಾಂತರ ಅಂತ ಸಂಸ್ಥೆ ನಡೆಸಲಿಕ್ಕೆ ಇಲ್ಲಿ ಕೂಡ ಜನರು ಮುಂದೆ ಬರಲಿಕ್ಕೆ ಅವಕಾಶ ಸಿಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ತಾಲೂಕಿನಲ್ಲಿ ಅವ್ರಿಗೆ ಅವಕಾಶ ಪಡೆದುಕೊಂಡು ನಾವು ಸ್ವಾಮೀಜಿಯರು ಏನ್ ಕೇಳಿ ಅಂತ ಒಂದು ಬುದ್ಧಿ ಅಂತ ಒಂದು ಸತತ ಮಾಡ್ತಕ್ಕಂಥ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ನಮಗೆ ಅವಕಾಶ ಕೂಡ ನಮಗೂ ಸಿಗಲಿ, ನಮ್ಮ ತಾಲೂಕಿನ ಜನರಿಗೂ ಸಿಗಲಿ ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಸ್ವಾಮೀಜಿ ಅವರಿಗೆ ನಮ್ಮ ತಾಲೂಕಾ ಕೇಂದ್ರಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ.